ಇನ್ನು ಬಿಹಾರ ಚುನಾವಣೆಯಲ್ಲಿ ನಿತೀಶ್ ಹಾಗೆ ಮೋದಿಯ ಜೋಡಿಯ ಆ ಮೋಡಿ ಇವತ್ತು ಈ ಮಟ್ಟಿಗಿನ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಕಾರಣ ಆಗಿದೆ. ಬಿಹಾರದ ಇತಿಹಾಸದಲ್ಲೇ ಎನ್ಡಿಎ ಮೈತ್ರಿಕೂಟ ದಾಖಲೆ ಬರೆದಿದೆ. ಅಷ್ಟಕ್ಕೂ ನಿತೀಶ್ ಮೋದಿ ಮ್ಯಾಜಿಕ್ ಹೇಗೆ ನಡೆದಿದೆ ಬಿಹಾರದಲ್ಲಿ, ಎನ್ಡಿಎ ಜಯಭೇರಿಗೆ, ಅದರಲ್ಲೂ ಈ ರೀತಿಯಾದಂತ ಭಾರಿ ಜಯಭೇರಿಗೆ ಏನೇನು ವಿಚಾರಗಳು ಕಾರಣ ಆಗಿದೆ, ಮಹಾಗಠಬಂಧನ್ ಎಡವಿದ್ದು ಎಲ್ಲೆಲ್ಲಿ, ಕಂಪ್ಲೀಟ್ ರಿಪೋರ್ಟ್ ಬನ್ನಿ ತೋರಿಸ್ತೀವಿ. एनडीए सुंटरगाಳಿಗೆ महागठबंधन धूलिपट। देखो 14 तारीख को 8 बजे जनगणना होगी, 8 तारीख को मतगणना होगी, 9 बजे बैलेट बॉक्स खुलेंगे और 1 बजते बजते लालू राहुल का सुपड़ा साफ। ನಿತೀಶ್ ಮೋದಿ ಜೋಡಿ ಬಿಹಾರದಲ್ಲಿ ದಾಖಲೆಯ ಮೋಡಿ. ಎನ್ಡಿಎ ಸಕ್ಸಸ್ ಆಗಿದ್ದೆ ಹೇಗೆ, ಮಹಾಗಠಬಂಧನ್ ಎಡವಿದ್ದೆಲ್ಲಿ? ಸುಂಟರಗಾಳಿ ಎನ್ಡಿಎ ಮೈತ್ರಿ ಪಕ್ಷಗಳ ಅಬ್ಬರಕ್ಕೆ ಮಹಾಗಠಬಂಧನ್ ಹೀನಾಯ ಸೋಲು ಕಂಡಿದೆ. ಸದ್ಯ ಸೋಲು ಗೆಲುವಿನ ಆತ್ಮಾವಲೋಕನ ನಡೀತಿದೆ. ತಂತ್ರಗಾರಿಕೆ ವರ್ಕೌಟ್ ಆದವರು ಎದೆಯುಬ್ಬಿಸಿ ನಗ್ತಾ ಇದ್ರೆ, ಲೆಕ್ಕಾಚಾರದಲ್ಲಿ ಎಡವಿದವರು ಸೋಲಿನ ಮರ್ಮಾಘಾತದಿಂದ ಕೈ ಹೆಸಕೊಳ್ತಿದ್ದಾರೆ. ಮತದಾನೋತ್ತರ ಸಮೀಕ್ಷೆಗಳು ಎನ್ಡಿಎ ಬಹುಮತ ಪಡೆಯೋ ಸುಳಿವು ನೀಡಿದ್ದು ಸತ್ಯವೇ ಆಗಿದ್ರು, ಗೆಲುವಿನ ಸಂಖ್ಯೆ 200 ದಾಟುತ್ತೆ ಅಂತ ಯಾರೂ ಅಂದಾಜು ಕೂಡ ಮಾಡಿರಲಿಲ್ಲ. ಅಸಲಿಗೆ ಬಿಹಾರದಲ್ಲಿ ಎನ್ಡಿಎ ಪ್ಲಾನ್ ವರ್ಕೌಟ್ ಆಗಿದ್ದು ಹೇಗೆ, ಗಠಬಂಧನ್ ಇಟ್ಟ ತಪ್ಪು ಹೆಜ್ಜೆಗಳೇನು ಅನ್ನೋದನ್ನೇ ಪಿನ್ ಟು ಪಿನ್ ತೋರಿಸ್ತೀವಿ ನೋಡಿ. ಜೀವಿಕಾ ನಿಧಿ ಯೋಜನೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಕೈ ಹಿಡಿದಿರೋದು ಫಲಿತಾಂಶದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಚುನಾವಣೆಗೂ ಮುನ್ನವೇ ಮಹಿಳೆಯರ ಖಾತೆಗೆ 10,000 ಹಣ ಹಾಕಲಾಗಿದೆ. ಮುಂಚಿತವಾಗಿ ಸುಮಾರು 75 ಲಕ್ಷ ಮಹಿಳೆಯರ ಖಾತೆಗೆ ಹಣ ವರ್ಗಾವಣೆಯಾಗಿದೆ. ಈ ಯೋಜನೆಯಿಂದ 1.40 ಕೋಟಿ ಮಂದಿ ಮಹಿಳೆಯರಿಗೆ ಅನುಕೂಲ ಆಗಲಿದೆ. ಖಾತೆಗೆ ಹಣ ಹಾಕಿರೋದು ಮಹಿಳೆಯರಲ್ಲಿ ವಿಶ್ವಾಸ ಹೆಚ್ಚಿಸಿದೆ. ಹೀಗಾಗಿ ಎನ್ಡಿಎಗೆ ಮಹಿಳೆಯರು ದಾಖಲೆ ಪ್ರಮಾಣದಲ್ಲಿ ಮತದಾನ ಮಾಡಿದ್ದಾರೆ. ಇನ್ನು ಮುಸ್ಲಿಂ ಮತಗಳನ್ನು ಪಡೆಯುವಲ್ಲಿ ಎನ್ಡಿಎ ಮಾಡಿದ ಪ್ಲಾನ್ ಕೂಡ ವರ್ಕೌಟ್ ಆಗಿದೆ. ಬಿಹಾರದಲ್ಲಿ ಇತಿಹಾಸ ಬರೆದಿರೋ ಎನ್ಡಿಎ ದಲಿತ ಮತ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ, ನಿತೀಶ್ ಕುಮಾರ್ ತಂತ್ರ ವರ್ಕೌಟ್ ಆಗಿದೆ. ತಳಮಟ್ಟದ ಜನರಲ್ಲೂ ಭರವಸೆ ಮೂಡುವಂತೆ ಚುನಾವಣೆ ವೇಳೆ ಪ್ರಚಾರ ಮಾಡಲಾಗಿತ್ತು. ಈ ಮೂಲಕ ಅತಿ ಹಿಂದುಳಿದ ವರ್ಗ, ದಲಿತರ ಮತ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಾದವ್ ಮತ್ತು ಮುಸ್ಲಿಂ ಮತ ಬ್ಯಾಂಕ್ ನಿತೀಶ್ರನ್ನ ಕೈ ಹಿಡಿದಿದೆ. ಇದಿಷ್ಟೇ ಅಲ್ಲ, ಬೇರೆ ಸಮುದಾಯಗಳು ಕೂಡ ಬೆಂಬಲ ಕೊಟ್ಟಿರೋದು ಗೊತ್ತಾಗ್ತಿದೆ. ಇದಿಷ್ಟೇ ಅಲ್ಲ, ಎಷ್ಟು ದಿನ ಜಂಪಿಂಗ್ ಸ್ಟಾರ್ ಅಂತಾನೆ ಕರೆಸಿಕೊಂಡಿದ್ದ ನಿತೀಶ್ ಇದೀಗ ಸ್ಥಿರ ಆಡಳಿತ ಕೊಟ್ಟಿರೋದು ಜನರಲ್ಲಿ ವಿಶ್ವಾಸ ಹುಟ್ಟಿಸಿದೆ. ಈ ಬಾರಿ ಬಿಹಾರದಲ್ಲಿ ನಿತೀಶ್ ನಾಯಕತ್ವದ ಮೇಲೆ ಬಲವಾದ ನಂಬಿಕೆ ಇಟ್ಟಿರೋದು ಗೊತ್ತಾಗ್ತಿದೆ. ನಿತೀಶ್ ಕುಮಾರ್ರ ಸ್ಥಿರ ನಾಯಕತ್ವವೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಫಲಿತಾಂಶ ಬರೋದಕ್ಕೆ ಕಾರಣವಾಗಿದೆ. ನಿತೀಶ್ ಕುಮಾರ್ರ ಹಲವು ಯೋಜನೆಗಳು ಇನ್ನೂ ಜನಪ್ರಿಯವಾಗಿವೆ. ಮಹಿಳಾ ಸಬಲೀಕರಣಕ್ಕಾಗಿ ಹೊಸ ಯೋಜನೆಗಳನ್ನ ಜಾರಿಗೆ ತಂದಿದ್ರು. ಡಬಲ್ ಇಂಜಿನ್ ಸರ್ಕಾರದಿಂದ ಎನ್ಡಿಎಗೆ ಅನುಕೂಲ ಆಗಿದೆ. ಸರ್ಕಾರದ ಕಲ್ಪನೆ ಅಭಿವೃದ್ಧಿ ಕಾರ್ಯಗಳಿಗೆ ಸಹಕಾರಿಯಾಗಿದೆ. ಕೇಂದ್ರ ಸರ್ಕಾರದ ಯೋಜನೆ ಮೇಲೆ ಜನರಿಗೆ ನಂಬಿಕೆ ಬಂದಿರೋದ್ರಿಂದಲೇ ಬಿಹಾರದಲ್ಲಿ ಎನ್ಡಿಎಗೆ ಒಳ್ಳೆ ಫಲಿತಾಂಶ ಬರೋಕೆ ಪ್ರಮುಖ ಕಾರಣವಾಗಿದೆ. ಇನ್ನು ಎನ್ಡಿಎನಲ್ಲಿ ಯಾವುದೇ ಗೊಂದಲ ಇಲ್ಲದೆ ಸೀಟು ಹಂಚಿಕೆ ಮಾಡಲಾಗಿದೆ. ಬಿಜೆಪಿ, ಜೆಡಿಯು ಪಕ್ಷಗಳಿಗೆ ತಲಾ 101 ಸ್ಥಾನಗಳನ್ನು ಹಂಚಲಾಗಿತ್ತು. ಸೀಟು ಹಂಚಿಕೆಯಲ್ಲಿ ಯಾವುದೇ ಅಸಮಾಧಾನವೂ ಇರಲಿಲ್ಲ. ಎಲ್ಜೆಪಿ ಪಕ್ಷವನ್ನ ಎನ್ಡಿಎ ತೆಕ್ಕೆಯಲ್ಲೇ ಉಳಿಸಿಕೊಂಡು ಚಿರಾಗ್ ಪಾಸ್ವಾನ್ರನ್ನ ಮನವೊಲಿಕೆ ಮಾಡಿದ್ದು ಎನ್ಡಿಎಗೆ ಬಲ ಕೊಟ್ಟಿದೆ. ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯ ಫಲಿತಾಂಶ. ಇರೋ ಸ್ಥಾನಗಳನ್ನು ಕಳೆದುಕೊಂಡ ಮಹಾಗಠಬಂಧನ್. ಬಿಹಾರ ಚುನಾವಣೆ ಸಂದರ್ಭದಲ್ಲೇ ರಾಹುಲ್ ಗಾಂಧಿ ಮತಗಳ್ಳತನದ ಬಾಂಬ್ ಸಿಡಿಸಿದ್ರು. ಕರ್ನಾಟಕ, ಹರಿಯಾಣ ಚುನಾವಣೆ ಬಗ್ಗೆ ರಾಹುಲ್ ಆರೋಪ ಮಾಡಿದ್ರು. ಟಾರ್ಗೆಟ್ ಮಾತ್ರ ಬಿಹಾರ ಚುನಾವಣೆಯಾಗಿತ್ತು.
ಇದರ ಜೊತೆಗೆ ರಾಹುಲ್ ಗಾಂಧಿ ಪಾದಯಾತ್ರೆಯನ್ನು ಮಾಡಿ ಮತಬೇಟೆಗೆ ಮುಂದಾಗಿದ್ರು. ಆದ್ರೆ ಬಿಹಾರದ ಜನ ರಾಹುಲ್ ತೇಜಸ್ವಿ ಜೋಡಿಗೆ ಮಣೆ ಹಾಕಿಲ್ಲ. ಯಾಕಂದ್ರೆ ಮಹಾಗಠಬಂಧನ್ ಬಳಿ ಇದ್ದಿದ್ದ ಕ್ಷೇತ್ರಗಳಲ್ಲೂ ಜನ ಎನ್ಡಿಎಗೆ ಜೈ ಅಂದಿದ್ದಾರೆ. ಅಂದಹಾಗೆ ಬಿಹಾರದಲ್ಲಿ ಮಹಾಗಠಬಂಧನ್ ಸೋಲಿಗೆ ಕಾರಣವೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಆರ್ಜೆಡಿ, ಕಾಂಗ್ರೆಸ್, ಇತರೆ ಪಕ್ಷಗಳ ಮಧ್ಯೆ ಸೀಟು ಹಂಚಿಕೆ ವಿಚಾರವಾಗಿ ಕೊನೆ ಕ್ಷಣದವರೆಗೂ ಗೊಂದಲ ಇತ್ತು. ಸೀಟು ಹಂಚಿಕೆಯ ಸೂತ್ರವನ್ನ ಸರಿಯಾಗಿ ಹೆಣೆದಿರಲಿಲ್ಲ. ಹೀಗಾಗಿ ನಾಮಪತ್ರ ಸಲ್ಲಿಕೆಯ ಅಂತಿಮ ದಿನದವರೆಗೂ ಸೀಟು ಹಂಚಿಕೆ ಫೈನಲ್ ಆಗಿರಲಿಲ್ಲ. ಒಂದೇ ಕ್ಷೇತ್ರದಲ್ಲಿ ಮೈತ್ರಿಕೂಟದವರೇ ಪರಸ್ಪರರ ವಿರುದ್ಧ ಸ್ಪರ್ಧೆಗಿಳಿದಿದ್ರು. ತಮ್ಮವರೇ ಪರಸ್ಪರ ವಿರುದ್ಧವಾಗಿ ಸ್ಪರ್ಧಿಸಿದ್ದು ಕಾರ್ಯಕರ್ತರು, ಮತದಾರರಲ್ಲಿ ಗೊಂದಲಕ್ಕೆ ಕಾರಣವಾಗಿತ್ತು. ಅಲ್ಲದೆ ತಳಮಟ್ಟದಲ್ಲಿ ಕಾರ್ಯಕರ್ತರ ವಿಶ್ವಾಸಕ್ಕೆ ಭಾರಿ ಧಕ್ಕೆ ಉಂಟಾಗಿದೆ. ಬಿಹಾರದ ಮಾಜಿ ಡಿಸಿಎಂ ತೇಜಸ್ವಿ ಯಾದವ್ ಪ್ರಚಾರ ವರ್ಕೌಟ್ ಆಗಿಲ್ಲ. ಈ ಬಾರಿ ತೇಜಸ್ವಿ ಯಾದವ್ ಅತಿ ಹೆಚ್ಚು ಪ್ರಚಾರ ಸಭೆಗಳನ್ನ ಮಾಡಿದ್ರು. ಆದ್ರೆ ಪ್ರಚಾರ ಮಾಡಿದ್ರು ಮೈತ್ರಿಕೂಟದಲ್ಲಿ ಸಮನ್ವಯ ಕೊರತೆ ಎದ್ದು ಕಾಣ್ತಿತ್ತು. ಬಿಹಾರದಲ್ಲಿ ಮಹಾಗಠಬಂಧನ್ಗೆ ಗ್ಯಾರಂಟಿ ವರ್ಕೌಟ್ ಆಗಿಲ್ಲ. ಉಚಿತ ವಿದ್ಯುತ್, ಮಹಿಳೆಯರಿಗೆ ತಿಂಗಳಿಗೆ 2,500 ಹಾಗೂ ಇತ್ಯಾದಿ ಗ್ಯಾರಂಟಿಗಳ ಜಾರಿ ಅಸಾಧ್ಯ ಅಂತ ಜನರ ನಡುವೆನೇ ಚರ್ಚೆ ನಡೆದಿತ್ತು. ಹೀಗಾಗಿ ಮಹಾಗಠಬಂಧನ್ ಘೋಷಿಸಿದ ಗ್ಯಾರಂಟಿ ಮೇಲೆ ಜನ ನಂಬಿಕೆ ಇಟ್ಟಿರಲಿಲ್ಲ. ಅಲ್ಲದೆ ಮನೆಗೊಂದು ಸರ್ಕಾರಿ ಉದ್ಯೋಗ ಕೂಡ ಅಸಾಧ್ಯ ಅಂತ ಚರ್ಚೆ ನಡೀತಿತ್ತು. ದಲಿತ ಮತ ಸೆಳೆಯುವಲ್ಲಿ ಮಹಾಗಠಬಂಧನ್ ವಿಫಲವಾಗಿದೆ. ಅತಿ ಹಿಂದುಳಿದ ವರ್ಗ, ದಲಿತರ ಮತ ಸೆಳೆಯುವಲ್ಲಿ ಮತ್ತೆ ವಿಫಲವಾಗಿದ್ದು, ಯಾದವರು ಮತ್ತು ಮುಸ್ಲಿಮರು ಕೂಡ ಮಹಾಗಠಬಂಧನ್ಗೆ ಮತ ಹಾಕಿಲ್ಲ. ಜೊತೆಗೆ ಬೇರೆ ಸಮುದಾಯಗಳು ಕೂಡ ಮಹಾಗಠಬಂಧನ್ನಿಂದ ದೂರ ಉಳಿದಿದ್ವು. ಕಾರಣಗಳು ಏನೇ ಇರಲಿ, ಗೆದ್ದವರು ಅಧಿಕಾರವನ್ನ ಅನುಭವಿಸಲು ಕಾತರರಾಗಿದ್ದಾರೆ. ಸೋತವರು ಮಾಡಿದ ತಪ್ಪಿನಿಂದ ಕೈ ಹಿಸಿಕೊಳ್ತಿದ್ದಾರೆ. ಬೆಂಗಳೂರಿನಿಂದ ಹರೀಶ್ ಜೊತೆ ಪ್ರಮೋದ್, TV9 ಬಿಹಾರ.